ಶ್ರೀ ಗುರುಚರಿತ್ರೆ 32ನೇ ಅಧ್ಯಾಯ. ಹರಿ ಓಂ ಶ್ರೀ ಗುರುಭ್ಯೋನ್ನಮಃ. ಯೋಗಿಯು ಉಪದೇಶದಿಂದ ಸತಿಯ ಮನಸ್ಸು ಸಮಾಧಾನ ಹೊಂದಿತು. ಅವಳು 4 ಆಳುಗಳನ್ನು ಹಿಡಿದು ನದಿಯ ದಂಡೆಯ ಹತ್ತಿರದ ಸ್ಮಶಾನದಲ್ಲಿ ಚಿತಾವ್ಯವಸ್ಥೆ ಮಾಡಿಸಿದಳು. ತಾನು ಸ್ನಾನ ಮಾಡಿ ಪೀತಾಂಬರ ಉಟ್ಟುಕೊಂಡಳು. ಅರಿಶಿಣ ಕುಂಕುಮ ಮಂಗಳಾಭರಣಗಳಿಂದ ಅಲಂಕಾರ ಮಾಡಿಕೊಂಡಳು. ಸಿದಿಗೆ ಕಟ್ಟಿಸಿದಳು. 4 ಜನ ಬ್ರಾಹ್ಮಣರು ಮುಂದೆ ಬಂದು ಶವವನ್ನು ಸಿದಿಗೆಯ ಮೇಲೇರಿಸಿದರು. ಸತಿಯು ಶವದ ಮುಂಭಾಗದಲ್ಲಿ ತಾನೇ ಅಗ್ನಿಯನ್ನು ಹಿಡಿದುಕೊಂಡು ನದೀ ತೀರದತ್ತ ಹೊರಟಳು. ಸತಿಯು ಸಹಗಮನ ಹೋಗುವುದನ್ನು ನೋಡಲು ಜನರು ತಂಡವಾಗಿ ಬೆಂಬತ್ತಿದರು. ಅವಳಿಗೊದಗಿದ ಸ್ಥಿತಿ ಕಂಡು ಮುತ್ತೈದೆಯರು ಮರುಗಿ ಕಣ್ಣೀರಿಟ್ಟರು. ಬ್ರಾಹ್ಮಣರು ಸ್ಮಶಾನದಂಚಿನಲ್ಲಿ ಸಿದಿಗೆಯನ್ನಿಳಿಸಿದರು. ಚಿತೆಗೆ ಸಕಲ ಸಿದ್ಧತೆಗಳು ಆಗಿದ್ದವು. ಸತಿಯು ಯೋಗಿಯ ಸಂದೇಶದಂತೆ ಪತಿಯ ಶವಕ್ಕೆ ಮೈತುಂಬ ಭಸ್ಮ ಲೇಪಿಸಿದಳು. ಯೋಗಿ ಕೊಟ್ಟ ರುದ್ರಾಕ್ಷಿಗಳಲ್ಲಿ 2 ಶವದ ಕಿವಿಗೆ ಹಾಕಿ 2 ಕೊರಳಲ್ಲಿ ಕಟ್ಟಿದಳು. ಬ್ರಾಹ್ಮಣರಿಗೆ ದಾನ ದಕ್ಷಿಣೆಗಳನ್ನು ಕೊಟ್ಟಳು. ಮುತ್ತೈದರಿಗೆ ಉಡಿ ತುಂಬಿ ಅರಿಶಿಣ ಕುಂಕುಮ ದಕ್ಷಿಣೆಗಳನ್ನಿತ್ತು ಅವರಿಂದ ಆಶೀರ್ವಾದ ಪಡೆದು ಕೊಂಡಳು. ನಂತರ ನರಸಿಂಹ ಸರಸ್ವತಿ ಯತಿಗಳ ಆಶೀರ್ವಾದ ಪಡೆದು ಕೊಂಡು ಬರುವೆನೆಂದು ತಿಳಿಸಿ ಸಂಗಮದತ್ತ ನಡೆದಳು. ಸಿದಿಗೆ ಹೊತ್ತ ಬ್ರಾಹ್ಮಣರನ್ನುಳಿದು ಮಿಕ್ಕವರೆಲ್ಲರೂ ಅವಳ ಹಿಂದೆ ಹೊರಟರು. ನರಸಿಂಹ ಸರಸ್ವತಿ ಯತಿಗಳು ಔದುಂಬರದಡಿಯಲ್ಲಿ ಆಸೀನರಾಗಿದ್ದರು. ದತ್ತಾತ್ರೇಯ ನಮೋನ್ನಮಃ, ದತ್ತದಿಗಂಬರ ನಮೋನ್ನಮೋ, ಭಕ್ತವತ್ಸಲ ನಮೋನ್ನಮೋ, ಭಕ್ತೋದ್ಧಾರಕ ನಮೋನ್ನಮೋ ಎಂದು ಉಚ್ಚ ಕಂಠದಿಂದ ಸ್ತೋತ್ರ ಮಾಡುತ್ತಾ ತಮ್ಮ ಕಡೆಗೆ ಬರುತ್ತಿರುವ ಸತಿಯ ಭಕ್ತಿಭಾವವನ್ನು ಗುರುಗಳು ದೂರದಿಂದಲೇ ನೋಡಿ ಆನಂದಿತರಾದರು. ಅವಳ ಮುಖದಲ್ಲಿ ಮಂದಹಾಸ ಮಿನುಗತೊಡಗಿತು. ಸತಿಯು ಗುರುಗಳ ಹತ್ತಿರ ಬಂದು ದೀರ್ಘದಂಡ ನಮಸ್ಕಾರ ಮಾಡಿದಳು. ಗುರುಗಳು ಅವಳು ಮೇಲೇಳುವುದಕ್ಕೆ ಮುನ್ನವೇ ಅಷ್ಟಪುತ್ರ ಸೌಭಾಗ್ಯವತಿ ಭವ ಎಂದು ಆಶೀರ್ವದಿಸಿಬಿಟ್ಟರು. ಅಲ್ಲಿ ನೆರೆದಿದ್ದ ಜನರೆಲ್ಲರೂ ಕೊಳ್ಳನೆ ನಕ್ಕುಬಿಟ್ಟರು. ನಗೆ ಕಾರಣವೇನೆಂದು ಗುರುಗಳು ವಿಚಾರಿಸಿದಾಗ ಒಬ್ಬ ವ್ಯಕ್ತಿ ಮುಂದೆ ಬಂದು, ಸ್ವಾಮಿನ್, ಇವಳ ಪತಿಯು ಸತ್ತಿದ್ದಾನೆ. ಸಹಗಮನಕ್ಕೆ ಸಿದ್ಧತೆ ಮಾಡಿಕೊಂಡ ಇವಳಿಗೆ ನೀವು ಈ ರೀತಿ ಆಶೀರ್ವಾದ ಮಾಡಿದ್ದನ್ನು ಕೇಳಿ ಜನರು ನಕ್ಕರು ಎಂದು ತಿಳಿಸಿದನು. ಗುರುಗಳು ಆ ಸಾಧ್ವಿಯ ಮೇಲೆ ಕೃಪಾದೃಷ್ಟಿ ಬೀರುತ್ತಾ, ಛೇ, ಅದು ಹೇಗೆ ಸಾಧ್ಯ? ಈ ಸಾಧ್ವಿಯ ಸೌಭಾಗ್ಯ ಅಸ್ಥಿರವಲ್ಲ. ಪತಿವ್ರತೆಯಾದ ಇವಳನ್ನು ಸ್ಪರ್ಶಿಸಲು ಅಗ್ನಿನಾರಾಯಣನೂ ಅಂಜುತ್ತಾನೆ. ಎಲ್ಲಿ ಇವಳ ಪತಿಯ ಕಳೇಬರವನ್ನು ತರಿಸಿ ನೋಡೋಣ ಎಂದು ಆಜ್ಞೆ ಮಾಡಿದರು. ಕೂಡಲೇ 4 ಜನ ಬ್ರಾಹ್ಮಣರು ಓಡುತ್ತಾ ಹೋಗಿ ದತ್ತನ ಶವವಿದ್ದ ಸಿದಿಗೆಯನ್ನು ಹೊತ್ತು ತಂದು ಗುರುಗಳೆದರು ಇಳಿಸಿದರು. ಗುರುಗಳ ಸೂಚನೆಯಂತೆ ಶವಕ್ಕೆ ಕಟ್ಟಿದ್ದ ಬಂಧನಗಳನ್ನೆಲ್ಲ ಹರಿದರು. ಗುರುಗಳು ಚರಣತೀರ್ಥವನ್ನು ಶವಕ್ಕೆ ಪ್ರೋಕ್ಷಿಸಿದರು. ಶ್ರೀ ಗುರುಗಳು ತಮ್ಮ ಅಮೃತ ದೃಷ್ಟಿಯಿಂದ ಶವವನ್ನು ಅವಲೋಕಿಸಿದರು. ತಕ್ಷಣವೇ ಜೀವ ಸಂಚಾರವಾಗಿ ದತ್ತನು ನಿದ್ದೆಯಿಂದೆಚ್ಚೆತ್ತವರಂತೆ ಎದ್ದು ಕುಳಿತನು. ಕೂಡಿದ ಜನರು ಆನಂದಾಶ್ಚರ್ಯಗಳಿಂದ ಗುರುಗಳಿಗೆ ಜೈಕಾರ ಮಾಡಿದರು. ಸತಿಯು ಆನಂದ ಪರವಶಳಾಗಿ ಗುರು ಚರಣಗಳ ಮೇಲೆ ಹೊರಳಾಡಿ ಬಿಟ್ಟಳು. ಸಜೀವಗೊಂಡ ದತ್ತನು ಅತ್ತಿತ್ತ ನೋಡಿ ಸತಿಯನ್ನು ಕುರಿತು, ನಾನೀಗ ಎಲ್ಲಿದ್ದೇನೆ? ಈ ಯತಿಗಳು ಯಾರು ಎಂದು ಪ್ರಶ್ನೆ ಮಾಡಿದನು. ಸತಿಯು ನಡೆದ ಸಂಗತಿಯನ್ನೆಲ್ಲ ದತ್ತನಿಗೆ ವಿವರವಾಗಿ ತಿಳಿಸಿದಳು. ದಂಪತಿಗಳಿಬ್ಬರು ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ನೀವೇ ನಮ್ಮ ಪಾಲಿನ ಪರಮೇಶ್ವರರು ಎಂದು ಸ್ತುತಿ ಮಾಡಿದರು. ಗುರುಗಳು ಆ ದಂಪತಿಗಳಿಗೆ, ನೀವು ನಿಜವಾಗಿಯೂ 8 ಮಕ್ಕಳಿಗೆ ತಂದೆ ತಾಯಿಗಳಾಗುವಿರಿ ಎಂದು ಆಶೀರ್ವದಿಸಿದರು. ಆಗ ಒಬ್ಬ ಕುಚೋದ್ಯ ಬುದ್ಧಿಯ ಬ್ರಾಹ್ಮಣನು ಗುರುಗಳನ್ನು ಕುರಿತು, ಸ್ವಾಮಿ, ಈ ವ್ಯಕ್ತಿಗೆ ದೈವಾವಶತ್ ಮರಣ ಒದಗಿತ್ತು. ಈಗ ಈತನು ಸಜೀವಗೊಂಡನು ಅಂದ ಬಳಿಕ ವಿಧಿಲಿಖಿತವೆಂಬುದು ಸುಳ್ಳೆಂತಾಯ್ತಲ್ಲ ಎಂದು ಪ್ರಶ್ನೆ ಮಾಡಿದನು. ಗುರುಗಳು ಆ ದುಷ್ಟ ಬುದ್ಧಿಯ ಬ್ರಾಹ್ಮಣನತ್ತ ನೋಡಿ, ವಿಧಿಲಿಖಿತ ಸುಳ್ಳಲ್ಲ, ಆದರೆ ಭಕ್ತ ರಕ್ಷಣೆಗಾಗಿ ನಾವು ಬ್ರಹ್ಮನಿಂದ ಈ ವ್ಯಕ್ತಿಯ ಮುಂದಿನ ಜನ್ಮದ 30 ವರ್ಷಗಳ ಆಯುಷ್ಯವನ್ನು ಕಡವಾಗಿ ಪಡೆದವು ಎಂದು ವಿವರಣೆ ನೀಡಿದರು. ಕೂಡಿದ ಜನರು ಗುರುಗಳಿಗೆ ಮತ್ತೊಮ್ಮೆ ಜೈಕಾರ ಮಾಡಿದರು. ಆ ದಂಪತಿಗಳು ಸಂಗಮದಲ್ಲಿ ಸ್ನಾನ ಮಾಡಿ ಗುರುಗಳನ್ನು ಬಹುಭಕ್ತಿಯಿಂದ ಪೂಜಿಸಿದರು. ಬ್ರಾಹ್ಮಣೋತ್ತಮರಿಗೆ ಬಹಳಷ್ಟು ದುಡ್ಡನ್ನು ದಕ್ಷಿಣೆಯಾಗಿ ಕೊಟ್ಟರು. ಸೂರ್ಯಾಸ್ತವಾಗಲು
ಗುರುಗಳಿಗೆ ಆರತಿ ಮಾಡಿದರೆಂಬಲ್ಲಿಗೆ ಸಾರರೂಪ ಶ್ರೀ ಗುರುಚರಿತ್ರೆಯ 32ನೇ ಅಧ್ಯಾಯವು ಮುಕ್ತಾಯವಾಯಿತು.